ನನ್ನ ಹೆಸರು ಸೈಯದ್ ಇಲಿಯಾಸ್ ಅಹಮದ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಆಗರಬನ್ನಿಹಟ್ಟಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಮ್ಮ ಶಾಲೆಯಲ್ಲಿ ದಿನ ಬೆಳಗ್ಗೆ ಶಾಲಾ ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳ ಕ್ಯಾಲೆಂಡರ್ ಪ್ರಕಾರ ಸಚೇತನ ಕಾರ್ಯಕ್ರಮ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಶಿಕ್ಷಕರ ಜೊತೆ ಶಿಕ್ಷಕರ ಸಹಕಾರದೊಂದಿಗೆ ಮಾಡುತ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನು ಹೊರಹಾಕಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಮತ್ತು ಆದೇಶ ಬಂದ ತಕ್ಷಣವೇ ನಾವು ಎಲ್ಲ ಶಿಕ್ಷಕರ ಸಭೆ ಸೇರಿ ಶಿಕ್ಷಕರ ಸಮಾಲೋಚನೆ ಸಭೆ ನಡೆಸಿ ತರಗತಿವಾರ್, ವಿಷಯವಾರ್ ಮತ್ತು ಥೀಮ್ ಪ್ರಕಾರ ಆ ಮಕ್ಕಳಿಗೆ ಶಿಕ್ಷಕರ ಜವಾಬ್ದಾರಿ ಕೊಟ್ಟು ಒಂದು ವಾರ ಮುಂಚೆನೇ ಆ ತರಗತಿವಾರ ಮಕ್ಕಳಿಗೆ ಆ ದಿನದಲ್ಲಿ ಆ ವಾರದಲ್ಲಿ ಏನಿರುತ್ತೆ ಮೊದಲನೇ ಪೂರ್ವ ಸಿದ್ಧತೆ ತಯಾರಿ ಮಾಡಿಕೊಂಡು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಭಾಗಿಯಾಗಿ ಆಸಕ್ತಿಯಿಂದ ಒಂದು ನೋಟ್ಸ್ ಆಫ್ ಲೆಸನ್ ಥರ ಬರೆದು ಆ ಮಕ್ಕಳಿಗೆ ವೈಯಕ್ತಿಕವಾಗಿ ಗುಂಪು ಪ್ರಕಾರ ನೀಡಿ ಯಾವ ದಿನ ಯಾವ ಥೀಮ್ ಯಾವ ತರಗತಿಗೆ ಯಾವ ವಿಷಯ ಇದೆ ಆ ಮೊದಲನೇ ತಿಳಿಸಿ ಆ ಮಕ್ಕಳಿಗೆ ಆಸಕ್ತಿ ಮೂಡಿಸಿ ದಿನ ಬೆಳಿಗ್ಗೆ ಪ್ರಾರ್ಥನೆಯಲ್ಲಿ ಈ ಸಚೇತನ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಆಗರಬನ್ನಿಹಟ್ಟಿ ಉರ್ದು ಶಾಲೆಯ ಎಲ್ಲ ಶಿಕ್ಷಕರು ಸೇರಿ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇದರಿಂದ ಸಚೇತನದಿಂದ ಮಕ್ಕಳಲ್ಲಿ ಒಂದು ಉತ್ಸಾಹ, ಕ್ರಿಯಾಶೀಲತೆ ಮತ್ತು ಸಕ್ರಿಯವಾಗಿ ಪಾಲ್ಗೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಗಿದೆ. ತರಗತಿಯ ಎಲ್ಲ ಮಕ್ಕಳು ಭಾಗವಹಿಸಿ ಇದರಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅದೆಲ್ಲ ನಾವು ವಿಡಿಯೋ ಮತ್ತು ಫೋಟೋಸ್ಗಳು ನಮ್ಮ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ನಮ್ಮ ಇಲಾಖಾ ಅಧಿಕಾರಿ ವರ್ಗದವ್ರಿಗೆ ನಾವು ಕಳಿಸಿದ್ದೀವಿ. ಮತ್ತು ನಮ್ಮ ರಾಜ್ಯದ DSRT ಅವ್ರಿಗೂ ಸಹ ನಾವು ಫೋಟೋ ದಿನನಿತ್ಯ ಕಳಿಸ್ತಾ ಇದ್ದೀವಿ. ನಮ್ಮ ಅದ್ಭುತವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬೆಂಬಲ ಸೂಚಿಸ್ತೇನೆ ಮತ್ತು ಪ್ರಶಂಸಿಸ್ತೇನೆ. ಯಾಕಂತ ಹೇಳಿದರೆ ಇಂಥ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಲ್ಲಿ ಇರುವಂಥ ಪ್ರತಿಭೆಯನ್ನು ಹೊರತರೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಗಿದೆ. ಇದು ದಿನನಿತ್ಯ ಮಕ್ಕಳು ಖುಷಿಯಿಂದ ಭಾಗವಹಿಸಿ ಬೆಳಗ್ಗೆ ಪ್ರಾರ್ಥನೆಯಲ್ಲಿ ಒಂದು ಒಳ್ಳೆಯ ಸಮಯ ಬೆಳಗ್ಗೆ ಪ್ರಾರ್ಥನೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಮಕ್ಕಳು ಭಾಗವಹಿಸಿ ಒಳ್ಳೆ ರೀತಿಯಲ್ಲಿ ತಮ್ಮ ಪ್ರದರ್ಶನ ನೀಡಿದ್ದಾರೆ. ಈ ಸಚೇತನಕ್ಕೆ ನಾನು ನಿಜವಾಗ್ಲೂ ಭಾಳ ಖುಷಿಯಾಗಿದೆ. ನನಗೆ ನಾವು ಸದ್ಬಳಕೆ ಸಂಪೂರ್ಣ ಮಾಡಿದ್ದೀವಿ ಅಂತ ಹೇಳಿ ನನಗೆ ನಂಬಿಕೆ ಇದೆ. ನನ್ನ ಎಲ್ಲ ಸಹ ಶಿಕ್ಷಕರು ನನ್ನ ಜೊತೆಗೆ ಇದ್ದು ಎಲ್ಲ ತರಗತಿವಾರ, ವಿಷಯವಾರ ಅತ್ಯುತ್ತಮ ರೀತಿಯಲ್ಲಿ ನನಗೆ ಸಹಕಾರ ನೀಡಿ ಅವರು